Hello viewers, welcome to Learning Kada YouTube channel. Today's topic is motion in a straight line. Before getting into the topic, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರನೇ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಬರುತ್ತೆ ನೋಟಿಫಿಕೇಶನ್ಗೆ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಕೇಸಿಗೆ ಬಂದಾಗ ನಾವು ಏನೇನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಕಡೆ ಬೇಸಿಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀವಿ, ಹಾಗೆ ಆ ಐಡಿಯಾಸ್ನಿಂದ ಜನರೇಟ್ ಆಗಿ ಬರುವಂಥ ಫಾರ್ಮುಲಾಸ್ಗಳನ್ನ ಡಿಸ್ಕಸ್ ಮಾಡೋದಿರುತ್ತೆ. ಪರ್ಟಿಕ್ಯುಲರ್ ಆಗಿ JEE ನೀಟ್ ಮತ್ತು CET ಗಳಿಗೆ ಹೆಲ್ಪ್ ಆಗುವಂಥ ಶಾರ್ಟ್ಕಟ್ ಫಾರ್ಮುಲಾಸ್ಗಳನ್ನ ಡಿಸ್ಕಸ್ ಮಾಡೋದಿರುತ್ತೆ. ಆ್ಯಂಡ್ ಕೆಲವೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳನ್ನ ಹೇಗೆ ವಿಜುವಲೈಸ್ ಮಾಡೋದು ಅನ್ನೋದನ್ನು ಕೂಡ ಚಿತ್ರಣ ಕೊಡೋದಿರುತ್ತೆ. ಹಾಗೆ ಅಟ್ ದ ಎಂಡ್ ಸ್ಪೆಸಿಫಿಕ್ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಸಸ್ಗಳಿಗೆ ಹೇಗೆ ಕ್ವಿಕ್ ಆಗಿ ಯೋಚನೆ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಒಂದಷ್ಟು ಶಾರ್ಟ್ಕಟ್ ಐಡಿಯಾಸ್ಗಳನ್ನ ಡಿಸ್ಕಸ್ ಮಾಡೋದಿರುತ್ತೆ. ಸೊ ವಾಚ್ ಟಿಲ್ ದ ಎಂಡ್. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಈ ವಿಡಿಯೋದ ಬ್ಲೂ ಪ್ರಿಂಟ್ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅಂತ ಹೇಳಿ ಬಂದಿದ ತಕ್ಷಣ ಮೊದಲಿಗೆ ಪೊಸಿಷನ್. ಈ ಪೊಸಿಷನ್ನಲ್ಲಿ ಒಂದು ಕಡೆ ಡಿಸ್ಟೆನ್ಸ್ ಅಂತ ಹೇಳಿದ್ರೆ, ಡಿಸ್ಟೆನ್ಸ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ರೇಟ್ ಚೇಂಜ್ ಮಾಡಿದ್ರೆ ಸ್ಪೀಡ್ ಬರುತ್ತೆ. ಹಂಗೆ ಚೇಂಜ್ ಆಗ್ಬೇಕಾದ್ರೆ ನಮಗೆ ಎರಡು ಪ್ಯಾಟರ್ನ್ ಸಿಗುತ್ತೆ. ಒಂದು ಕಡೆ ಆವ್ರೇಜ್ ಸ್ಪೀಡು, ಇನ್ನೊಂದು ಇನ್ಸ್ಟಂಟೇನಿಯಸ್ ಸ್ಪೀಡು. ಹಾಗೆ ಪೊಸಿಷನ್ನ ಇನ್ನೊಂದು ವ್ಯೂ ನೋಡೋದಾದ್ರೆ ಡಿಸ್ಪ್ಲೇಸ್ಮೆಂಟ್. ಈ ಡಿಸ್ಪ್ಲೇಸ್ಮೆಂಟ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಮಾಡಿದಾಗ ನಮಗೆ ವೆಲಾಸಿಟಿ ಬರುತ್ತೆ. ಈ ವೆಲಾಸಿಟಿನೂ ಕೂಡ ನಾನೇನಾದರೂ ಒಂದು ವೇಳೆ ಇನ್ಸ್ಟಂಟೇನಿಯಸ್ ಆಗಿ ಚೇಂಜ್ ಮಾಡ್ತಾ ಇದ್ದೀನ ಅಂದರೆ ಡಿಸ್ಪ್ಲೇಸ್ಮೆಂಟ್ ಇನ್ಸ್ಟಂಟೇನಿಯಸ್ ಆಗಿ ಚೇಂಜ್ ಮಾಡ್ತಾ ಇದ್ದೀನ ಅಥವಾ ಆವ್ರೇಜ್ ಚೇಂಜ್ ಬರ್ತಾ ಇದೆಯಾ. ಸೊ ಅದ್ರ ಮೇಲೆ ಎರಡು ರೀತಿಯಾದ ವೆಲಾಸಿಟಿ. ಅಂಡ್ ನೆಕ್ಸ್ಟ್ ಈ ವೆಲಾಸಿಟಿನ ನಾವೇನಾದ್ರೂ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಮಾಡಿದ್ರೆ ನಮಗೆ ಆಕ್ಸಿಲರೇಷನ್ ಬರುತ್ತೆ. ಈ ಆಕ್ಸಿಲರೇಷನ್ ಅಲ್ಲೂ ಕೂಡ ನಮಗೆ ಟೂ ಪಾರ್ಟ್ ಬರುತ್ತೆ, ಒಂದು ಇನ್ಸ್ಟಂಟೇನಿಯಸ್, ಇನ್ನೊಂದು ಆವ್ರೇಜ್. ಓಕೆ, ನೆಕ್ಸ್ಟ್ ಈ ಪೊಸಿಷನ್ನು ಅಂದ್ರೆ ಈ ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿ, ಆಕ್ಸಿಲರೇಷನ್ ಇವಿಷ್ಟು ಕಾನ್ಸೆಪ್ಟ್ಸ್ಗಳನ್ನ ಮರ್ಜ್ ಮಾಡ್ದಂಗೆ ನಮಗೆ ಬರೋ ಅನದರ್ ಫಾರ್ಮುಲಾ ಯಾವುದಪ್ಪ ಅಂತ ಹೇಳಿದ್ರೆ ಈ ಕೈನಾಮೆಟಿಕ್ ರಿಲೇಷನ್ಸ್. ಓಕೆ, ಈ ಕೈನಾಮೆಟಿಕ್ ರಿಲೇಷನ್ಸ್ ಒಂದು ಕಡೆ ಆದರೆ, ನಾವು ಅಟ್ ದಿಸ್ ಎಂಡ್ ಏನಿದೆ ಈ ಫ್ರೀ ಫಾಲ್ ಅನ್ನೋ ಕೇಸ್ನ ಡಿಸ್ಕಸ್ ಮಾಡೋದಿರುತ್ತೆ. ಇದು ಗ್ರಾವಿಟಿಯಿಂದ ಬರುವಂಥ ಐಡಿಯಾ ಆಗಿರುತ್ತೆ. ಈ ಫ್ರೀ ಫಾಲ್ನಲ್ಲಿ ಕೂಡ ಒಂದು ಕಡೆ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್, ಇನ್ನೊಂದು ಕಡೆ ನಾನ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್. ಓಕೆ, ನೆಕ್ಸ್ಟ್ ಇದಿಷ್ಟು ಕಾನ್ಸೆಪ್ಟ್ಸ್ನ ನಾವು ಇಲ್ಲಿ ಗ್ರಾಫಿಕಲ್ ಮೆಥಡ್ನಲ್ಲಿ ತುಂಬ ಹೆಚ್ಚಿಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಗ್ರಾಫ್ನ ಹೇಗೆ ಪ್ಲಾಟ್ ಮಾಡೋದು ಪರ್ಟಿಕ್ಯುಲರ್ ಕೇಸ್ಗಳಿಗೆ ಡಿಸ್ಕಸ್ ಮಾಡೋಣ. ಮತ್ತೆ ಅಟ್ ದ ಎಂಡ್ ರಿಲೇಟಿವ್ ಮೋಷನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಇವಿಷ್ಟು ಕೇಸ್ ಏನಿದೆ ಕಾನ್ಸೆಪ್ಟ್ಸ್, ಇದ್ರ ಮೇಲಿನ ಹೆಚ್ಚಿಗೆ ನಮಗೆ JEE ಪ್ರಾಬ್ಲಮ್ಸ್ನು, ನೀಟ್ ಪ್ರಾಬ್ಲಮ್ಸ್ನು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್, ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಮೊದಲಿಗೆ ಪೊಸಿಷನ್ ಬಂದಾಗ ಈ ಡಿಸ್ಟೆನ್ಸ್ ಅಂದ್ರೆ ಏನು? ಇದು ಆಕ್ಚುಯಲ್ ಪಾತ್. ಏನದು ಆಕ್ಚುಯಲ್ ಪಾತ್ ಅಂತ ಹೇಳಿದ್ರೆ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನೀವು ಹೆಂಗ್ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಅದು ಹೇಗೆಲ್ಲ ನೀವು ನಡ್ಕೊಂಡು ಹೋಗ್ತಿರೋ ಅದೆಲ್ಲವೂ ಕೂಡ ಆಕ್ಚುಯಲ್ ಪಾತ್ ಅಂತ ಅನ್ಸ್ಕೊಳುತ್ತೆ. ಜಸ್ಟ್ ಒಂದು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಿಫೋರ್ ದಟ್ ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂತ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಇಟ್ಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ಅಂದ್ರೆ ನೀವು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅವುಗಳ ನಡುವಿನ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ರೆ ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಈಗ ಗ್ರಾಫಲ್ ಮೂಲಕ ನೋಡೋಣ. ಇಲ್ಲೊಂದು ಗೂಗಲ್ ಮ್ಯಾಪ್ ಇಮೇಜ್ನ ನಾನು ತಗೊಂಡಿದ್ದೀನಿ. ನೀವು ಕೂಡ ಗೂಗಲ್ನಲ್ಲಿ ಇದನ್ನು ಹೋಗ್ಬಿಟ್ಟು ಟ್ರೈ ಮಾಡಿ ನೋಡ್ಬೋದು. ನೋಡಿ, ಈಗ ನಾನು ಧಾರವಾಡಿಂದ ಬ್ಯಾಂಗ್ಳೂರ್ಗೆ ಅಥವಾ ಬ್ಯಾಂಗ್ಳೂರಿಂದ ಧಾರವಾಡಿಗೆ ಇವಾಗ ನಾನು ಹೋಗಬೇಕು. ಹೇಗೆಲ್ಲ ಹೋಗ್ಬೋದು? ಒಂದು ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಕರೆಕ್ಟಾ? ಸೊ ಒಂದೊಂದ್ರದ್ದು ಕೂಡ ದಾರಿನ ಇಲ್ಲಿ ನಾವು ಅಳತೆ ಮಾಡಿದ್ದೀವಿ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು. ಸೊ ಮೊದಲಿಗೆ ಕಾರಲ್ಲಿ ಹೋದರೆ ಇರೋದ್ರಲ್ಲಿ ನಮ್ಗೆ ಕಡಿಮೆ ಅಂತ ಅದೇ ಅನ್ಸುತ್ತೆ, ಕರೆಕ್ಟಾ? ಈ ಕಾರಲ್ಲಿ ಹೋದರೆ 432 ಕಿಲೋಮೀಟರ್ಸ್. ಇದು ಟ್ರೈನಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಪಾತು. ಸೊ ಇವೆಲ್ಲವೂ ಕೂಡ ಡಿಸ್ಟೆನ್ಸ್ ಅಂತ ಅನ್ಸ್ಕೊಳುತ್ತೆ. ಇನ್ನು ಫ್ಲೈಟಲ್ಲಿ ನೋಡಿದ್ರು ಕೂಡ ಅಷ್ಟೇ, ಯಾವುದೋ ಒಂದು ಪಾಯಿಂಟ್ಗೆ ಹೋಗಿ ಬರಬೇಕು ಅಂತ. ಸೊ ಇವೆಲ್ಲವೂ ಕೂಡ ಏನು? ಡಿಸ್ಟೆನ್ಸ್. ಹಾಗೆ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಧಾರವಾಡಿಂದ ಬ್ಯಾಂಗ್ಳೂರ್ಗೆ ಒಂದು ಸ್ಟ್ರೈಟ್ ಲೈನ್ ಹೇಳಿದ್ದೀನಿ. ಅದೆಷ್ಟು ಬರ್ತಾ ಇದೆ ನೋಡಿ, 392.69 ಕಿಲೋಮೀಟರ್ಸ್. ಇದು ಡಿಸ್ಪ್ಲೇಸ್ಮೆಂಟ್. ಅನದರ್ ಕೇಸ್ ನೋಡೋಣ. ಈಗ ಸಪೋಸ್ ಇಲ್ಲೊಂದು ಸರ್ಕಲ್ ಬರ್ದಿದ್ದೀವಿ ಅಂತ ಇಟ್ಕೊಳ್ಳಿ.
ಸರ್ಕಲ್ನ ಒಂದು ಪಾಯಿಂಟಲ್ಲಿ ಎಲ್ಲೋ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಪಾಯಿಂಟ್ಗೆ ಬಂದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ಸೇಮ್ ಆಗಿದ್ದ ಪಕ್ಷದಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ 0. ಯಾಕೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಸೇಮ್ ಪಾಯಿಂಟ್ ಅಲ್ಲ ಅಂತ ಹೇಳಿದ್ರೆ ಆ ಪಾಯಿಂಟಿಂದ ಆ ಪಾಯಿಂಟ್ಗೆ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ 0. ಫೈನ್. ಈಗ ನಾನೇನು ಇಲ್ಲಿ ಬ್ಯಾಂಗ್ಳೂರಿಂದ ಧಾರವಾಡಗೆ ಒಂದು ಲೈನ್ ಹಾಕಿ ತೋರಿಸ್ಬಿಡಿ, ಇದು ಸ್ಟ್ರೈಟ್ ಲೈನ್ ತರ ಕಾಣಿಸ್ತಿದೆ. ಇದು ಕರೆಕ್ಟಾ ಅಂತ ಒಂದು ಪ್ರಶ್ನೆ ನಿಮ್ಮ ಹತ್ರ. ಸೊ ಈ ಪ್ರಶ್ನೆ ನೀವು ಆನ್ಸರ್ ಮಾಡೋದಕ್ಕೆ ನಾನು ಇನ್ನೊಂದು ನಿಮಗೆ ಪ್ರಾಬ್ಲಮ್ ಕೊಡ್ತೀನಿ ನೋಡಿ. ಈಗ ಇಲ್ಲಿ ನಾನು ಅದೇ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ನ್ಯೂಯಾರ್ಕ್ಗೆ ಒಂದು ಸ್ಟ್ರೈಟ್ ಲೈನ್ ಹಿಡಿಯಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಸ್ಟ್ರೈಟ್ ಲೈನ್ ಆಗಿ ತಗೊಂಡಿಲ್ಲ, ಬದಲಿಗೆ ನಮ್ಗೆ ಏನು ತಗೊಂಡ್ಬಿಡಿದೆ, ಒಂದು ಕರ್ವ್ಡ್ ಲೈನ್ ಕೊಟ್ಟಿದೆ. ಇದು ಯಾಕಪ್ಪ ಕರ್ವ್ಡ್ ಲೈನ್ ಬಂತು? ಸ್ಟ್ರೈಟ್ ಲೈನೇ ನಾನು ಎಳೆಯಕ್ಕೆ ಟ್ರೈ ಮಾಡ್ತೀನಿ, ಬಟ್ ಯಾಕೆ ಕರ್ವ್ಡ್ ಲೈನ್ ಬರ್ತಾ ಇದೆ? ಹಾಗಾದ್ರೆ ಬ್ಯಾಂಗ್ಳೂರಿಂದ ನಾನು ನ್ಯೂಯಾರ್ಕ್ಗೆ ಸ್ಟ್ರೈಟ್ ಲೈನ್ ಹೋಗ್ಲಿಕ್ಕೆ ಬರಲ್ವಾ? ಅಥವಾ ಸ್ಟ್ರೈಟ್ ಲೈನ್ ಹೋಗ್ಬೇಕಾದ್ರೆ ಹೇಗೆ ಮಾಡಬೇಕು? ಸೊ ಯೋಚನೆ ಮಾಡಿ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ ಅರ್ತ್ ಇಂದ ವೀನಸ್ಗೆ, ಓಕೆನಾ, ಇದು ಸ್ಕೈ ಟೆಲಿಸ್ಕೋಪ್ ಅನ್ನೋರದು ಪಿಕ್ಚರು. ಸೊ ಅರ್ತ್ ಇಂದ ವೀನಸ್ಗೆ ಇರೋ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕರಿಬೋದಾ? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇನ್ನೊಂದು, ಈ ಮಾರ್ಸ್ಗೂ ಅರ್ತ್ಗೂ ನಡುವೆ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇದು ಇಲ್ಲಿನ ಲಿಂಕ್ ಅಲ್ಲಿ ನೀವು ಹೋಗಿ ನೋಡ್ಬೋದು. ಇನ್ನೂ ಡೀಟೇಲ್ಡ್ ಆಗಿ ಇದರಲ್ಲಿ ಇದನ್ನ ಬಗ್ಗಿನ ವಿಷಯಗಳಿದೆ. BBC ನ್ಯೂಸ್ ಅವ್ರದ್ದು ಇಮೇಜು. ಓಕೆ, ಸೊ ಇಷ್ಟು ನಡುವೆ ನಮಗೆ ಅರೈಸ್ ಆಗ್ತಿರೋದು ಒಂದೇ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಡಿಸ್ಪ್ಲೇಸ್ಮೆಂಟ್ ಇದನ್ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಕರೆಕ್ಟಾ? ಸೊ ನೋಡೋಣ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇಲ್ಲಿ ಹೇಗೆ ಡಿಸ್ಪ್ಲೇಸ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದು? ಸೊ ಯಾವುದೋ ಒಂದು ಆಬ್ಜೆಕ್ಟ್ ಸೇ ಈ ಗ್ರೀನ್ ಪಾಯಿಂಟ್ ಇಂದ ಮೂವ್ ಆಗಿ ಈ ಜಿಗ್ಜಾಗ್ ಪಾತ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಪಾಯಿಂಟ್ ಬಿ ಬಂದಿದೆ ಅಂತ ಇಟ್ಕೋಣ. ಓಕೆನಾ? ಹಾಗಾದ್ರೆ ಇವಾಗ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು XY ಗ್ರಾಫ್ ಹಾಕೊಳ್ಳೋಣ. ಈ XY ಗ್ರಾಫ್ ಇಂದ ಈ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಂದು ಪೊಸಿಷನ್ ವೆಕ್ಟರ್ನ ಹೇಳೋಣ. ಸೇ ಆರಿಜಿನ್ ಇಂದ ಆ ಪೊಸಿಷನ್ ನ ಡಿಫೈನ್ ಮಾಡ್ತೀವಿ, ಸೇ ಅದು X1. ಹಾಗೆ ಫೈನಲ್ ಪಾಯಿಂಟ್ನು ಕೂಡ ಡಿಫೈನ್ ಮಾಡೋಣ, ಸೇ ಅದು X2. ಇವೆರಡು ಕೂಡ ಪೊಸಿಷನ್ ವೆಕ್ಟರ್ಸ್. ಹಾಗಾದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಾನು ಹೇಗೆ ಇವಾಗ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಈ ಎರಡು ವೆಕ್ಟರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಸಾಕು. ಸೊ ದಟ್ ಈ ಡೆಲ್ಟಾ ಎಕ್ಸ್ ಬಂದ್ಬಿಡುತ್ತೆ. ಹಾಗಾದ್ರೆ ಈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಏನು ಅಂತ ಹೇಳಿದ್ರೆ X2 ಮೈನಸ್ X1. ಆಕ್ಚುಲಿ ಇವೆಲ್ಲ ವೆಕ್ಟರ್ಸ್ ಅಲ್ವಾ? ಹಾಗಾದ್ರೆ ನಾನು ಏನ್ ಮಾಡಬೇಕು? ವೆಕ್ಟರ್ ಫಾರ್ಮ್ ಅಲ್ಲಿ ಡಿನೋಟ್ ಮಾಡಬೇಕು. ಓಕೆ, ಸೊ ಇಲ್ಲಿ X1 ವ್ಯಾಲ್ಯೂ X2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಡಿಸ್ಪ್ಲೇಸ್ಮೆಂಟ್. ಇಷ್ಟೇ ಸಿಂಪಲ್. ಸೊ ಮುಂದಕ್ಕೆ ಈ ಡಿಸ್ಟೆನ್ಸ್ ಏನಾದರೂ ಚೇಂಜ್ ಆದ್ರೆ, ಸ್ಪೀಡ್ ಅಲ್ವಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದ್ರೆ, ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇನ್ ಅ ಪರ್ಟಿಕ್ಯುಲರ್ ಟೈಮ್ ಇಸ್ ಕಾಲ್ಡ್ ಸ್ಪೀಡ್. ಅಷ್ಟೇ. ಇದನ್ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಆವರೇಜ್ ಸ್ಪೀಡ್ಗೆ ಇರೋ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಅ ಪರ್ಟಿಕ್ಯುಲರ್ ಟೈಮ್ ಡೆಲ್ಟಾ ಟಿ ಡಿವೈಡ್ ಬೈ ದ ಟೈಮ್. ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ಯಪ್ಪ ಬಾಡಿ ಅಂತ ಹೇಳಿದ್ರೆ ಆ ದೂರ ಡಿವೈಡ್ ಬೈ ದ ಟೈಮ್ ಮಾಡಿದ್ರೆ ನಮಗೆ ಆವರೇಜ್ ಸ್ಪೀಡ್ ಬರುತ್ತೆ. ಇದೇ ಇನ್ಸ್ಟಂಟೇನಿಯಸ್ ಬೇಕು ಅಂತ ಹೇಳಿದ್ರೆ ಆ ಡೆಲ್ಟಾನ ನಾವು ತುಂಬಾ ಟೈನಿ ಮಾಡಬೇಕು. ಅದಕ್ಕೇನ್ ಮಾಡ್ತೀವಿ, ಒಂದು ಆಪರೇಟರ್ ಇದೆ ಲಿಮಿಟ್. ಓಕೆನಾ? ಲಿಮಿಟ್ ಅಪ್ಲೈ ಮಾಡಿದ್ರೆ ಡೆಲ್ಟಾ ಟಿ ಟೆನ್ಸ್ ಟು 0 ಮಾಡಿದ್ರೆ ಅಂದ್ರೆ ಏನು, ಡೆಲ್ಟಾ ಟಿ ಟೆನ್ಸ್ ಟು 0 ಅಂದ್ರೆ ಅರ್ಥ ಏನು, ಡೆಲ್ಟಾ ಟಿನ ತುಂಬಾ ಚಿಕ್ಕದು ಮಾಡಬೇಕು. ಅಂದ್ರೆ 1 ಸೆಕೆಂಡ್ ಅಂತ ಹೇಳಿದೆ, 1 ಸೆಕೆಂಡ್ಗಿಂತ ತುಂಬಾ ಕಡಿಮೆ ಮಾಡೋದು, ಲೈಕ್ 0.01 ಸೆಕೆಂಡ್. ಸೊ ಅಷ್ಟು ಚಿಕ್ಕದು ಮಾಡಿದಾಗ ನಮ್ಗೆ ಇನ್ಸ್ಟಂಟೇನಿಯಸ್ ಬರುತ್ತೆ ಆ ಕ್ಷಣದಲ್ಲಿ. ಸರಿನಾ? ಸೊ ಇದಿಷ್ಟು ಒಂದು ಕಡೆ ಸ್ಪೀಡ್ ಆಯ್ತು. ಇದ್ರ ಮೇಲೆ ಏನಾದ್ರು ಶಾರ್ಟ್ ಕಟ್ ಫಾರ್ಮುಲಾಸ್ ಅಥವಾ ಟ್ರಿಕ್ಕಿ ಕಾನ್ಸೆಪ್ಟ್ ನೋಡ್ಬೋದಾ? ಸೊ ಆ ಕಾನ್ಸೆಪ್ಟ್ ನ ಒಂದಷ್ಟು ಶಾರ್ಟ್ ಕಟ್ ಫಾರ್ಮುಲಾಸ್. ಮೊದಲನೇ ಕೇಸು ಏನಂತ ಹೇಳಿದ್ರೆ, ಒಂದು ಬಾಡಿ ಇದೆ, ಸೇ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ 1 ಕಿಲೋಮೀಟರ್ ದೂರ ಇದೆ ಅಂತ ಇಟ್ಕೊಂಡ್ಬಿಡೋಣ. ಈಗ ಹೋಗ್ಬೇಕಾದ್ರೆ ಒಂದು ಕಾರು ಹೋಗ್ತಾ ಇದೆ, ಹೋಗ್ಬೇಕಾದ್ರೆ ಒಂದು V1 ಸ್ಪೀಡಲ್ಲಿ ಹೋಯ್ತು, ಬರಬೇಕಾದ್ರೆ V2 ಸ್ಪೀಡಲ್ಲಿ ಬಂತು. ಸೇ ಹೋಗ್ಬೇಕಾದ್ರೆ ಒಂದು 1 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಯ್ತು, ಬಟ್ ಬರಬೇಕಾದ್ರೆ 0.5 ಕಿಲೋಮೀಟರ್ ಪರ್ ಅವರ್ ಬಂದ್ಬಿಡ್ತು. ಹಾಗಾದ್ರೆ ಆವರೇಜ್ ವೆಲಾಸಿಟಿ ಎಷ್ಟು, ಅಥವಾ ಸಾರಿ ಆವರೇಜ್ ಸ್ಪೀಡ್ ಎಷ್ಟು? ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂತು. ಓಕೆ, ಮೀನ್ ಟೈಮ್. ಈಗ ಅದೇ ಈಕ್ವಲ್ ಡಿಸ್ಟೆನ್ಸ್ ಹೇಳ್ತಾ ಇಲ್ಲ, ಬದಲಿಗೆ ಈಕ್ವಲ್ ಟೈಮು ಹೇಗೆ ಹೇಳ್ತಾ ಇದ್ದಾರೆ? ಸೇ ಪಾಯಿಂಟ್
ಎ ಇಂದ ಬಿ ಗೆ ಸೇಮ್ 1 ಕಿಲೋಮೀಟರ್ ದೂರ ಇದೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಹಾಫ್ ಡಿಸ್ಟೆನ್ಸ್ನ ಅಥವಾ ಏನೋ ಒಂದಷ್ಟು ಸರ್ಟನ್ ಡಿಸ್ಟೆನ್ಸ್ನ 1 ಅವರಲ್ಲೂ ಮತ್ತೆ ಬ್ಯಾಲೆನ್ಸ್ ಇನ್ನೂ ಇರೋಷ್ಟು ದೂರನ ಇನ್ನೊಂದು 1 ಅವರಲ್ಲಿ ಹೋಗಿದೆ. ಫಸ್ಟ್ ಒಂದು ಪಾರ್ಟ್ ಅಷ್ಟು ದೂರನ 1 ಅವರಲ್ಲಿ, ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಡಿಸ್ಟೆನ್ಸ್ನ ಅದನ್ನು ಕೂಡ 1 ಅವರಲ್ಲಿ. ಆಯ್ತಾ? ಈ ಫಸ್ಟ್ ಪಾರ್ಟ್ ಹೋಯ್ತಲ್ಲ ಅದು v1 ಸ್ಪೀಡು, ಸೆಕೆಂಡ್ ಪಾರ್ಟ್ ಹೋಗ್ತಾ ಇರೋದು v2 ಸ್ಪೀಡು. ಹಾಗಾದ್ರೆ ಆವರೇಜ್ ವೆಲಾಸಿಟಿ ಎಷ್ಟು ಅಂತ ಹೇಳಿದ್ರೆ v is equal to v1 plus v2 divided by 2. ಓಕೆ, ಸೊ ಮುಂದಿನ ಕಾನ್ಸೆಪ್ಟ್ ವೆಲಾಸಿಟಿ. ಈ ವೆಲಾಸಿಟಿ ಅಂತ ಹೇಳಿದ್ರೆ ಏನು? ನಾನು ಆವಾಗಲೇ ಹೇಳಿದೆ, ಡಿಸ್ಪ್ಲೇಸ್ಮೆಂಟ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಮಾಡಿದ್ರೆ ವೆಲಾಸಿಟಿ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ಬಗ್ಗೆ ಯೋಚನೆನೂ ಮಾಡಲ್ಲ. ಆಕ್ಚುಯಲ್ ಪಾತ್ ಲೆಂತ್ ಏನ್ ಬೇಕಾದ್ರೂ ಇದ್ಕೊಳ್ಳಿ, ನಾವು ಅದನ್ನ ಕನ್ಸಿಡರ್ ಮಾಡೋದೇ ಇಲ್ಲ. ನಾವೇನಾದ್ರೂ ಡಿಸ್ಪ್ಲೇಸ್ಮೆಂಟ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಫಾರ್ಮುಲಾ ಹೇಗೆ ಬರುತ್ತೆ? ಆವರೇಜ್ ವೆಲಾಸಿಟಿಗೆ ಆದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಎಲ್ಲೆಲ್ಲೆಲ್ಲ ಡೆಲ್ಟಾ ಅಂತ ಬರುತ್ತೆ ಅವೆಲ್ಲ ಕೇಸ್ನಲ್ಲೂ ಕೂಡ ಫೈನಲ್ ಮೈನಸ್ ಇನಿಷಿಯಲ್ ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಕೆಳಗಡೆ ಟೈಮ್ ಡೆಲ್ಟಾ ಟಿ ಇದೆ, ಡೆಲ್ಟಾ ಟಿ ಇದ್ದಾಗ ಏನ್ ಮಾಡಬೇಕು? ಟೈಮ್ ಕೂಡ ಫೈನಲ್ ಮೈನಸ್ ಇನಿಷಿಯಲ್ ಹೀಗೆ ಬರೀಬೇಕು. ಸೊ ಈ ವಿಷಯ ನೆನ್ಪಿಟ್ಕೊಳ್ಬೇಕು. ಸೊ ಇನ್ಸ್ಟಂಟೇನಿಯಸ್ ಕೇಸ್ಗೆ ಬಂದಾಗ ಈ ಡೆಲ್ಟಾ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಡಿ ಬಳಸ್ತೀವಿ. ಸೊ ಇನ್ಸ್ಟಂಟೇನಿಯಸ್ ಕೇಸ್ಗೆ ಬಂದಾಗ ನಾವು ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಇದೆಲ್ಲ ಮಾಡ್ಲಿಕ್ಕಾಗತ್ತೆ. ಓಕೆ, ಸೊ ಇವುಗಳ ಮೇಲಿನ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಈ ವೆಲಾಸಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಯಾಂಪಲ್ ಪ್ರಾಬ್ಲಮ್ ತಗೊಂಡ್ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಪೆಂಡುಲಮ್ನ ಆಸಿಲೇಟ್ ಮಾಡಕ್ ಬಿಟ್ಟಿದೀವಿ. ಅದು ಟು ಅಂಡ್ ಫ್ರೋ ಆಸಿಲೇಟ್ ಆಗ್ತಾ ಇದೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸಿಲೇಟ್ ಆಗ್ತಾ ಇದೆ. ಸೊ ಅದರ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ನ ಇಲ್ಲಿ ಗ್ರಾಫ್ ಪ್ಲಾಟ್ ಮಾಡ್ಬಿಟ್ಟಿದೀವಿ. ಹಿಂಗೆ ಆಸಿಲೇಟ್ ಆಗ್ತಾ ಇರೋ ಸಿಂಪಲ್ ಪೆಂಡುಲಮ್ದ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದು ಎಂಡ್ ಪಾಯಿಂಟ್ಸ್ಗಳಿಗೆ ಹೋದಾಗ ಅದ್ರ ವೆಲಾಸಿಟಿ 0, ಮೇನ್ ಪಾಯಿಂಟ್ ಅಲ್ಲಿ ಬಂದಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಗ್ರಾಫ್ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನೋಡಿ, ಈ ಗ್ರಾಫ್ ಅಲ್ಲಿ ಮೊದಲಿಗೆ ವೆಲಾಸಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂಬೋಣ, ಸೊ ದಟ್ ನಮಗೆ ನೆಕ್ಸ್ಟ್ ಮುಂದಿನದು ಅರ್ಥ ಆಗುತ್ತೆ. ಯಾವುದಾದ್ರೂ ಒಂದು ಪಾಯಿಂಟ್ ಇಡೋಣ, ಆ ಪಾಯಿಂಟ್ಗೆ ನಾನು ಒಂದು ಸ್ಟ್ರೈಟ್ ಲೈನ್ ಎಳೆಯೋದು. ಹೇಗೆ? ಈ ಪಾಯಿಂಟ್ ಅಲ್ಲಿ ನಾನು ಮೆಷರ್ ಮಾಡ್ಬೇಕಂದ್ರೆ ವೆಲಾಸಿಟಿ ಈ ಪಾಯಿಂಟ್ಗೆ ಒಂದು ಸ್ಟ್ರೈಟ್ ಲೈನ್ ಎಳೆಯಬೇಕು. ಓಕೆನಾ? ಸಪೋಸ್ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ಗೆ ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು. ಹಾಗೆ ನಾನೇನ್ ಮಾಡಿದೆ, ಈ ಪಾಯಿಂಟ್ಗೆ ಒಂದು ಇಟ್ಟಿದ್ದೀನಿ, ಈ ಪಾಯಿಂಟ್ ಅಲ್ಲಿರೋ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಎಳೆದೆ. ಅಲ್ಲಿಗೆ ಸ್ಟ್ರೈಟ್ ಲೈನ್ ಎಳೆದ್ಮೇಲೆ ಏನ್ ಮಾಡೋದು? ಆ ಲೈನ್ಗೆ ಸ್ಲೋಪ್ ಕಂಡುಹಿಡಿಯೋದು. ಆ ಲೈನ್ಗೆ ಹೆಂಗ್ ಸ್ಲೋಪ್ ಕಂಡುಹಿಡಿಯೋದು? ಒಂದು ಟ್ರಯಾಂಗಲ್ ಬರೆಯೋಣ. ಈಗ ಈ ಟ್ರಯಾಂಗಲ್ ನಲ್ಲಿ ಸ್ಲೋಪ್ ಕಂಡುಹಿಡಿಯಬಹುದಾ? ಸ್ಲೋಪ್ ಯಾವುದು? ಎ ಸಿ. ಹಾಗಾದ್ರೆ ಎ ಸಿ ಈಸ್ ಈಕ್ವಲ್ ಟು ಏನ್ ಬರುತ್ತೆ? ಎ ಬಿ ಬೈ ಬಿ ಸಿ. ಕರೆಕ್ಟಾ? ಎ ಬಿ ಡಿವೈಡ್ ಬೈ ಬಿ ಸಿ. ಅದು ನಥಿಂಗ್ ಬಟ್ ವೆಲಾಸಿಟಿ. ಹೇಗೆ ಅನ್ನೋದು ನೆಕ್ಸ್ಟ್ ಸ್ಟೆಪ್ ಗೊತ್ತಾಗ್ಬಿಡುತ್ತೆ. ಈ ಎ ಬಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಎ ಅನ್ನೋದು ಫೈನಲ್ ಪೊಸಿಷನ್, ಬಿ ಅನ್ನೋದು ಇನಿಷಿಯಲ್ ಪೊಸಿಷನ್. ಸೊ ಫೈನಲ್ ಮೈನಸ್ ಇನಿಷಿಯಲ್. ಬಿ ಸಿ ನ ಏನಂತ ಕರಿಬಹುದು? ಫೈನಲ್ ಟೈಮ್. ನೋಡಿ, ಎಕ್ಸ್ ಆಕ್ಸಿಸ್ ನಲ್ಲಿ ಇರೋದು ಟೈಮ್. ಕರೆಕ್ಟಾ? ಸೊ ಟೈಮ್, ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್ ಮಾಡಿದ್ರೆ ನನಗೆ ಈ ಬಿ ಸಿ ಬರುತ್ತೆ. ಡನ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಹಿಂದ್ಗಡೆ ನೋಡಿದ್ವಿ x2 ಮೈನಸ್ x1. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನ ಇನ್ನೊಂದು ಮೆಥಡ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಬರೀಬಹುದು. ಅಥವಾ ಈ ಬಿ ಸಿ ಏನಿದೆ, ಈ ಬಿ ಸಿನ ತುಂಬಾ ಚಿಕ್ಕದ್ ಮಾಡೋದು. ಈಗ ಇಷ್ಟು ಉದ್ದಕ್ಕಿದೆ, ಎಷ್ಟಪ್ಪ? 0 to 2 ಇದೆಯಾ? ನಾನು 0 to 2 ಅಲ್ಲ, ಇನ್ನೂ ಚಿಕ್ಕದ್ ಮಾಡ್ತೀನಿ. ಎಷ್ಟು? 0.1 ಚಿಕ್ಕದ್ ಮಾಡ್ತೀನಿ. ಸೊ ಇಷ್ಟೇ ಗ್ಯಾಪ್ ಬರುತ್ತೆ. ಇಷ್ಟು ಗ್ಯಾಪ್ ಬಂದಾಗ ಅಲ್ಲಿನ ಹೈಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಏನ್ ಬರುತ್ತೆ? ಯಾವುದು ಕೂಡ ಯಾವುದೋ ಒಂದು ತುಂಬಾ ಚಿಕ್ಕದ್ ಬರುತ್ತೆ. ಆ ಕೇಸ್ಗಾದ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂದ್ರೆ ಏನು? ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡ್ತೀವಿ. ಡೆಲ್ಟಾ ಟಿ ಟೆನ್ಸ್ ಟು 0 ಅಂದ್ರೆ ಏನೋ ಅದು ತುಂಬಾನೇ 0 ಇದೆಯೇನೋ ಅನ್ನೋ ತರ ಫೀಲ್ ಬರ್ಸಿ ಅಂತ. ಓಕೆನಾ? ಸೊ ದಟ್ ಈಸ್ ವಾಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಈಗ ಇದನ್ನ ಮುಂದಿನ ಸ್ಟೆಪ್ ನೋಡೋಣ. ಸೊ ಈಗ ನಾನು ಇನ್ನೊಂದು ಪ್ರಾಬ್ಲಮ್ ತಗೊಂಡ್ ಬಂದಿದ್ದೀನಿ. ಸೊ ಇಲ್ಲಿಗೊಂದು ಟೈಮ್ ಇದೆ. ಈ ಟೈಮ್ ವ್ಯಾಲ್ಯೂಗೆ ಡಿಸ್ಪ್ಲೇಸ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈ ಡಿಸ್ಪ್ಲೇಸ್ಮೆಂಟ್ ಫಂಕ್ಷನ್ ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, ಟೈಮ್ಗೆ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಡಿಸ್ಪ್ಲೇಸ್ಮೆಂಟ್ ಹೆಂಗಪ್ಪ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಈ ಡಿಸ್ಪ್ಲೇಸ್ಮೆಂಟ್ ಒಂದು ಫಂಕ್ಷನ್ ಆಫ್ ಟೈಮ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆನಾ? ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿ ನೀವು ಈಕ್ವೇಶನ್ಸ್ ಗಳೆಲ್ಲ ಬರ್ದಿರ್ತೀರ, ಕ್ವಾಡ್ರಾಟಿಕ್ ಈಕ್ವೇಶನ್. ಆ ತರ ಒಂದು ಈಕ್ವೇಶನ್. ಅದೇನಪ್ಪ ಇಲ್ಲಿ ನಾನು ತಗೊಂಡಿರೋ ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಪ್ಲಸ್ 2t.
ಏನ್ ಸರಿ ಇದು ಟಿ ಸ್ಕ್ವೇರ್ ಪ್ಲಸ್ 2t ಅಂತ ಹೇಳಿದ್ರೆ ಈ ಈಕ್ವೇಶನ್ ಅಲ್ಲಿ ನೋಡಿ ಇಲ್ಲಿರೋ ಟೈಮ್ ಇದೆ, ಯಾವ್ದಾದ್ರು ಪಾಯಿಂಟ್ ತಗೊಳ್ಳೋಣ ಟೈಮ್. ಸೊ ಮೊದಲಿಗೆ 0ನೇ ತಗೊಂಡ್ಬಿಡೋಣ. 0ನಲ್ಲಿ ಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 0 ಸ್ಕ್ವೇರ್ ಅಂದ್ರೆ 0 ಪ್ಲಸ್ 2 ಟೈಮ್ ದಿ ಟಿ ಅಂದ್ರೆ 2 ಟೈಮ್ಸ್ 0, 0 ಪ್ಲಸ್ 0 0ನೇ. ಸೊ ದಟ್ ನನಗೆ ಡಿಸ್ಪ್ಲೇಸ್ಮೆಂಟ್ 0 ಬಂದ್ಬಿಡ್ತು. ಸಪೋಸ್ 1 ಆದ್ರೆ 1 ಸ್ಕ್ವೇರ್ ಅಂತ ಹೇಳಿದ್ರೆ 1 ಪ್ಲಸ್ 2 ಟೈಮ್ಸ್ ದಿ 1 2. ಸೊ 1 ಪ್ಲಸ್ 2 ಬಿಕಮ್ಸ್ 3. ಹಾಗೆ ಇನ್ನೊಂದು ಯಾವ್ದಾದ್ರು ಹೀಗೆ ನೀವು ಯಾವ್ದು ಬೇಕಾದ್ರೂ ವ್ಯಾಲ್ಯೂಸ್ ಚೆಕ್ ಮಾಡಿ, ಇದು ಅಪ್ಲಿಕೇಬಲ್. ಸೊ ಈ ಫಂಕ್ಷನ್ಗೆ ನಾನು ಟೈಮ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ನ ಹಾಕಿದ್ದೀನಿ, ಆ ವ್ಯಾಲ್ಯೂಸ್ಗೆ ಇಲ್ಲಿ ಗ್ರಾಫ್ ಹಾಕ್ಬಿಟ್ಟಿದ್ದೀನಿ. ಈಗ ಈ ಗ್ರಾಫಲ್ಲಿ ನಾನು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋದು, ಹಿಂದ್ಗಡೆ ನಾವು ನೋಡಿದ್ವಿ v is equal to d by dt ಅಂತ ಒಂದು ಫಾರ್ಮುಲಾ, ಕರೆಕ್ಟ್ ಅಲ್ವಾ, dx by dt. ಈಗ ಅದನ್ನ ಇಲ್ಲಿ ಬಳಸ್ಬೋದಾ ಅಟ್ ಟೈಮ್, ಯಾವ್ದಾದ್ರು ಟೈಮ್ ಇಲ್ಲಿ ಕೊಡ್ತೀನಿ, ಸೇ 3 ಸೆಕೆಂಡ್ 4 ಸೆಕೆಂಡ್ ಈ ತರ ಯಾವ ವ್ಯಾಲ್ಯೂ ಕೊಟ್ಟರು ಕೂಡ ಆ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬಹುದಾ, ಟ್ರೈ ಮಾಡೋಣ. ಸೊ ಏನ್ ಮಾಡ್ಬೇಕೀಗ, ಈ ಗ್ರಾಫ್ಗೆ ನಾನು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಲೋಪ್ ಅಂತ ಹೇಳಿದ್ರೆ v is equal to d of that function divided by dt, d of x by dt, but x is equal to f of t, ಕರೆಕ್ಟಾ. ಸೊ ಈ f of t ವ್ಯಾಲ್ಯೂ ಏನಿದೆ, t ಸ್ಕ್ವೇರ್ ಪ್ಲಸ್ 2t ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಸಿಂಪ್ಲಿಫೈ ಮಾಡೋದು, ಡಿಫ್ರೆನ್ಶಿಯೇಟ್. ಈ ಡಿ ಬೈ ಡಿ ಟಿ ಅಂದ್ರೆ ಏನು, ಡಿಫ್ರೆನ್ಸಿಯೇಷನ್. ಸೊ ಮೊದಲಿಗೆ ಟಿ ಸ್ಕ್ವೇರ್ ಸಪ್ರೇಟ್ ಆಗಿ ಮಾಡಬೇಕು, ಪ್ಲಸ್ 2t ಸಪ್ರೇಟ್ ಆಗಿ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಮುಂದಕ್ಕೆ ಡಿಫ್ರೆನ್ಶಿಯೇಟ್ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ, ಡಿಫ್ರೆನ್ಸಿಯೇಷನ್ ಆಫ್ ಟಿ ಸ್ಕ್ವೇರ್ ನಮಗೆ 2t ಬರುತ್ತೆ, ಹಾಗೆ ಡಿ ಟಿ ಬೈ ಡಿ ಟಿ 1 ಆಗೋಗುತ್ತೆ. ಇಷ್ಟು ಬಂತು. ಈಗ ಈ ಕೇಸ್ನಲ್ಲಿ ನೋಡಿ, ಎಲ್ಲೇ ಆಗಲಿ ನಾನು ಟೈಮ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಸೇ ಇಲ್ಲಿ 8, ಸೊ 8th ಸೆಕೆಂಡ್ಗೆ ವೆಲಾಸಿಟಿ ಎಷ್ಟು, ಇಲ್ಲಿ 8 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. 2 into 8 plus 2 ಏನ್ ವ್ಯಾಲ್ಯೂ ಬಂತು, ದಟ್ ಇಸ್ ವಾಟ್ ದ ವೆಲಾಸಿಟಿ ಅಟ್ ದಟ್ ಪಾಯಿಂಟ್. ಸರಿನಾ. ಸೊ ನಮ್ಗೆ ಈ ಫಂಕ್ಷನ್ ಗೊತ್ತಾಗ್ಬಿಟ್ರೆ ಸಾಕು, ವೆಲಾಸಿಟಿನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಟ್ ಇಸ್ ವಾಟ್ ಈ ಗ್ರಾಫ್ ಇಂದ ನಮಗೆ ತಿಳ್ಕೊಳ್ಳುವಂಥದ್ದು. ಓಕೆ, ಸೊ ಈಗ ಇನ್ನೊಂದು ಶಾರ್ಟ್ ಕಟ್ ಫಾರ್ಮುಲಾ, ದಿಸ್ ಇಸ್ ಫಾರ್ JEE ನೀಟ್ಗೆ. ಓಕೆ, ಸೊ ಇಲ್ಲಿಂದ ಯಾವುದೋ ಒಂದು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಇದೆ. ಈಗ ನಾನು ಇಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಬೇರೆ ಏನಾದರೂ ಶಾರ್ಟ್ ಕಟ್ ಟ್ರಿಕ್ ಯೂಸ್ ಮಾಡ್ಬೋದಾ. ಸೊ ನಾನೇನು ಮಾಡ್ತೀನಿ, ಸೇ ಯಾವುದೋ ಒಂದು ಪಾಯಿಂಟ್, ಇಲ್ಲಿ ಒಂದು ಪಾಯಿಂಟ್ನ ಮೇಲೆ ಇಟ್ಕೊತೀನಿ, ಸೇ ಇಲ್ಲೊಂದು ಪಾಯಿಂಟ್. ಓಕೆ, ಸೊ ಇದು ಇನಿಷಿಯಲ್ ಪಾಯಿಂಟ್, ಇದು ಫೈನಲ್ ಪಾಯಿಂಟ್. ಇವುಗಳ ನಡುವೆ ಈಗ ಫುಲ್ ಕರ್ವ್ ಬೆಂಡ್ ಆಗೋಗ್ಬಿಡಿದೆ, ನಾನು ಡಿಫ್ರೆನ್ಶಿಯೇಟ್ ಎಲ್ಲ ಮಾಡೋಕ್ಕಾಗಲ್ಲ. ಸರಿನಾ. ಹಾಗಾದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಲ್ಲಿ ಕ್ಯಾಲ್ಕುಲೇಟೇ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದೀಗ, ಟೈಮ್ ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಈ x1 ಇಂದ x2ಗೆ ಹೋಗ್ತಾ ಇರೋದು ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮು ಈ ಫೈನಲ್ ಪಾಯಿಂಟ್ಗೂ ಇನಿಷಿಯಲ್ ಪಾಯಿಂಟ್ಗೂ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸರಿ, ಅದು t2 ಮೈನಸ್ t1. ಸೊ ನಾನು ಈಗ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಬೆಳೆಯೋಣ. ಸೊ ಈ ಸ್ಟ್ರೈಟ್ ಲೈನ್ ಏನು ಮಾಡಿದೆ, ಒಂದು ಆಂಗಲ್ ಫಾರ್ಮ್ ಆಗಿದೆ. ಈಗ ನಮ್ಗೆ ಇನ್ನೊಂದು ಶಾರ್ಟ್ ಕಟ್ ಫಾರ್ಮುಲಾ ಏನಂತ ಹೇಳಿದ್ರೆ, ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದು ಬುಕ್ಕಲ್ಲಿ ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ನೋಟ್ ಮಾಡ್ಕೊಳ್ಳಿ. ಸೊ ಹೆಂಗ್ ಸರ್ ಇದು ಟ್ಯಾನ್ ಥೀಟಾ ಅಂತ ಹೇಳಿದ್ರೆ, ಇವಾಗ ಈ ಟ್ಯಾನ್ ಥೀಟಾಗಿರೋ ಫಾರ್ಮುಲಾ ಏನಪ್ಪಾ, ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಆಪೋಸಿಟ್ ಏನಿದೆ, ಡಿಸ್ಪ್ಲೇಸ್ಮೆಂಟ್, ಅಡ್ಜಸೆಂಟ್ ಏನಿದೆ, ಟೈಮು. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ. ಸೊ ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು x2 ಮೈನಸ್ x1 ಡಿವೈಡ್ ಬೈ t2 ಮೈನಸ್ t1. ಸೊ ಹೀಗೂ ಕ್ಯಾಲ್ಕುಲೇಟ್ ಮಾಡ್ಬೋದು, ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಹೀಗೆ ನೋಡ್ತಾ ಹೋದಾಗ ನಮಗೆ ನೆಕ್ಸ್ಟ್ ಅರೈಸ್ ಆಗ್ತಿರೋದು ಈ ಆವರೇಜ್ ಅಂಡ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ಗಳು. ಮೊದಲಿಗೆ ಆಕ್ಸಲರೇಷನ್ ಅಂದ್ರೆ ಏನು, ಆಕ್ಸಲರೇಷನ್ ಅಂತ ಹೇಳಿದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಓಕೆನಾ. ಫಾರ್ಮುಲಾ ಬಂದು ನೋಡೋದಾದ್ರೆ, ಆವರೇಜ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ನೋಡಿ, ಚೇಂಜ್ ಇನ್ ಅನ್ನೋ ಪದ ಡೆಲ್ಟಾ ಅಂತ ಬಳಸ್ತೀವಿ. ಸೊ ಚೇಂಜ್ ಇನ್ ವೆಲಾಸಿಟಿನ ಶಾರ್ಟ್ ಕಟ್ ಆಗಿ ಹೆಂಗ್ ಬರಿಬೋದು, ಚೇಂಜ್ಗೆ ಡೆಲ್ಟಾ, ವಿ ಅಂದ್ರೆ ವೆಲಾಸಿಟಿಗೆ ಶಾರ್ಟ್ ಕಟ್ ಆಗಿ ವಿ ಅಂತ ಬರೆದಿದ್ದೀವಿ. ಹಾಗೆ ಚೇಂಜ್ ಇನ್ ಟೈಮ್, ಚೇಂಜ್ಗೆ ಡೆಲ್ಟಾ, ಟೈಮ್ಗೆ ಶಾರ್ಟ್ ಕಟ್ ಆಗಿ ಟಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಚೇಂಜ್ ಇನ್ ವಾಲ್ಯೂಮ್ ಹೆಂಗ್ ಬರೀಬಹುದು, ಡೆಲ್ಟಾ ಇಂಟು ವಿ, ವಿ ಫಾರ್ ವಾಲ್ಯೂಮ್. ಸರಿನಾ. ಹೀಗೆ ಇದೇ ನಾವು ಇನ್ಸ್ಟಂಟೇನಿಯಸ್ ಬರಬೇಕಾದ್ರೆ ಎಲ್ಲೆಲ್ಲ ಡೆಲ್ಟಾ ಇದೆಯೋ ಅಲ್ಲೆಲ್ಲ ಡಿ ಬರೆಯೋದು, ದಟ್ಸ್ ಆಲ್. ಸೊ ನೆಕ್ಸ್ಟ್ ಈ ಆಕ್ಸಲರೇಷನ್, ಇವಾಗ ಡಿ ವಿ ಬೈ ಡಿ ಟಿ ಅಂದ್ರೆ ಹಿಂದ್ಗಡೆ ಗ್ರಾಫಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡಿದ್ವಿ, ಇಟ್ ಇಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಟಿಂಗ್ ಸ್ಲೋಪ್, ಕರೆಕ್ಟ್ ಅಲ್ವಾ.
ಹೀಗೆ ನಾನು ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫಲ್ಲಿ ಇಲ್ಲಿ ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಹಾಕಿದ್ದೀನಿ. ಈ ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫಲ್ಲಿ ನಾನು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವುದಾದ್ರೂ ಪಾಯಿಂಟ್ ಸರಿ, ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಇಲ್ಲಿಗೆ ನಾನು ಸ್ಲೋಪ್ ಕ್ಯಾನ್ ಹಿಡಿದ್ರೆ ನನಗೇನು ಬರುತ್ತೆ, ಆ ಸ್ಲೋಪ್ ವ್ಯಾಲ್ಯೂ ವಿಲ್ ಬಿ ಆಕ್ಸಲರೇಷನ್. ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರ ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ಗೆ ಹೋಗೋಣ. ಸೊ ಇದರ ಅಪ್ಲಿಕೇಶನ್ಸ್ ಎಲ್ಲ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಈ ಕೈನಾಮೆಟಿಕ್ ಈಕ್ವೇಷನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಈ ಕೈನಾಮೆಟಿಕ್ ಈಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಗಾದ್ರೆ ಫಸ್ಟ್ v is equal to u plus at. ಇಲ್ಲಿ a ಅಂದ್ರೆ ಆಕ್ಸಲರೇಷನ್, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, v ಅಂದ್ರೆ ಫೈನಲ್ ವೆಲಾಸಿಟಿ ಅಂಡ್ t ಅಂದ್ರೆ ಟೈಮ್. ಸಿಮಿಲರ್ಲಿ ಡಿಸ್ಪ್ಲೇಸ್ಮೆಂಟ್ಗೆ x is equal to ut plus half at square and v square is equal to u square plus 2ax. ಸಪೋಸ್ ಇವೆಲ್ಲ ಈಗ ನಾನು ಗ್ರಾವಿಟಿಗೆ ಅಪ್ಲೈ ಮಾಡಬೇಕು. ಈ ಈಕ್ವೇಶನ್ ಅಲ್ಲೆಲ್ಲಾನು ಕೂಡ ಗ್ರಾವಿಟಿ ಸಂಬಂಧಪಟ್ಟಾಗ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂದ್ರೆ ಅಲ್ಲಿ ಗ್ರಾವಿಟಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಗಿಬಿಡುತ್ತೆ. ಸೊ ಅಂತ ಕೇಸ್ನಲ್ಲಿ ಎ ಬದಲಿಗೆ ನಾವು ಜಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, ಸ್ಮಾಲ್ ಜಿ. ಆವಾಗ ಏನ್ ಮಾಡಬೇಕು, ಸೊ ಮೊದಲಿಗೆ ಸೈನ್ ಚೇಂಜ್ ಆಗಿಬಿಡುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ನೋಟ್ ದಿಸ್ ಪಾಯಿಂಟ್, ಎಲ್ಲೆಲ್ಲೆಲ್ಲ ಎ ಇದ್ದಿದ್ದು ಜಿ ಆಗುತ್ತೋ ಆ ಎಲ್ಲಾ ಕೇಸ್ನಲ್ಲಿ ನಾವು ಪ್ಲಸ್ ಇದ್ರೆ ಮೈನಸ್ ಹಾಕೊಳ್ಳೇಬೇಕು, ಮೈನಸ್ ಇದ್ರೆ ಪ್ಲಸ್ ಆಗೋಗ್ಬಿಡುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಈ ಈಕ್ವೇಶನ್ ಕೂಡ ಹೆಂಗೆ ಮಾಡಿಫೈ ಮಾಡಿದೀವಿ, ಇಲ್ಲಿ ಎಕ್ಸ್ ಗೆ ಹೈಟ್ ಅಂತ ಹಾಕೊಂಡಿದೀವಿ, ದಟ್ಸ್ ಆಲ್. ಸಿಮಿಲರ್ಲಿ ಸೊ ಇಲ್ಲಿ ಪ್ಲಸ್ 2g ಇದೆ, ಸಾರಿ 2a ಇದೆ, ಸೊ ದಟ್ ಇದು ಮೈನಸ್ 2g ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ನಾವು ನೆಕ್ಸ್ಟ್ ಇದರ ಅಪ್ಲಿಕೇಶನ್ ಹೋಗೋಣ. ಸೊ ಬಿಫೋರ್ ದಟ್ ಈ ಫ್ರೀ ಫಾಲ್ ಕೇಸಿಗೆ ಬಂದಾಗ, ಫ್ರೀ ಫಾಲ್ ಅಂದ್ರೆ ಬಾಡಿನ ನೀವು ಒಂದು ಚಾಕ್ ಪೀಸ್ನ ಬಿಟ್ರಿ ಅನ್ಕೊಳ್ಳೋಣ, ಕೈಯಲ್ಲಿ ಇಟ್ಕೊಂಡಿರೋ ಚಾಕ್ ಪೀಸ್ನ ಅಥವಾ ಪೆನ್ನ ಫ್ರೀಯಾಗಿ ಬಿಟ್ರಿ, ಅದಕ್ಕೆ ಕೆಳಗಡೆ ಬೀಳುತ್ತೆ. ಸೊ ಅಂಥದನ್ನ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಹಿಂಗೆ ಫ್ರೀ ಫಾಲ್ ಆಗ್ಬೇಕಾದ್ರೆ ಎರಡು ಡಿಫ್ರೆಂಟ್ ಕೇಸ್ ಇದೆ, ನಾವು ಓಪನಿಂಗ್ ಅಲ್ಲಿ ನೋಡ್ದಂಗೆ. ಮೊದಲಿಗೆ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಕೇಸು, ಇನ್ನೊಂದು ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಕೇಸು. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಕೇಸ್ ಬಂದಾಗ ಸೊ ಇರೋ ಫಾರ್ಮುಲಾಸ್ ಏನು, ಒಂದು v is equal to u plus at, ಇನ್ನೊಂದು x is equal to ut plus half at square. ನೋಡಿ ಇವೆಲ್ಲ ವೆಕ್ಟರ್ ಕ್ವಾಂಟಿಟೀಸ್ ಯಾವಾಗ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಕೇಸ್ಗೆ. ಓಕೆನಾ, ಹಿಂಗೆ ವೆಕ್ಟರ್ ಕೇಸಿಗೆ ಬಂದಾಗ ಹಿಂದ್ಗಡೆ ನಾವು ನೋಡಿದ್ವಿ ವಿ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2ax, ಕರೆಕ್ಟ್ ಅಲ್ವಾ. ಸೊ ಆ ಫಾರ್ಮುಲಾ ಹೆಂಗ್ ಮಾಡಿಫೈ ಆಗ್ತಾ ಇದೆ, ವಿ ಡಾಟ್ ವಿ, ವಿ ಸ್ಕ್ವೇರ್ ಅಂತ ಹೇಳಿದ್ರೆ ವೆಕ್ಟರ್ ಅಲ್ಲಿ ಬಂದಾಗ ವಿ ಡಾಟ್ ವಿ. ಇದೇ ಸಪೋಸ್ ಎ ವೆಕ್ಟರ್ ನ ಸ್ಕ್ವೇರ್ ಆದ್ರೆ ಎ ಡಾಟ್ ಎ, ವೆಕ್ಟರ್ ಎ ಡಾಟ್ ಎ. ಸೊ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಓಕೆ, ಡನ್. ಈಗ ಸೈನ್ ಕನ್ವೆನ್ಷನ್ ಹಿಂದ್ಗಡೆ ಅಷ್ಟೇ ಈ ಗ್ರಾವಿಟಿ ಕೇಸ್ ನೋಡ್ಬೇಕಾದ್ರೆ ಸೈನ್ ಕನ್ವೆನ್ಷನ್ ಬರ್ತಾ ಇತ್ತು, ಅದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನೋಡಿ. ಯಾವುದೇ ಪ್ರಾಬ್ಲಮ್ ಆದ್ರೂ ಸರಿ, ಇವಾಗ ನಿಮ್ಗೊಂದು ಪ್ರಾಬ್ಲಮ್, ನ್ಯೂಮರಿಕಲ್ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಬಾಲ್ನ ಅಪ್ವರ್ಡ್ ಹಾಕ್ತಾ ಇದೀವಿ, ಹಾಗಾದ್ರೆ ಆ ಬಾಲ್ನ ವೆಲಾಸಿಟಿ ಪಾಸಿಟಿವಾ ನೆಗೆಟಿವಾ ಅಂತ ಕೇಳಿದ್ರೆ ಪಾಸಿಟಿವ್, ಯಾಕೆ ಬಾಲ್ ಮೂವ್ ಆಗ್ತಿರೋದು ಅಪ್ವರ್ಡ್. ಈಗ ಅದ್ರ ಮೇಲೆ ಆಕ್ಟ್ ಆಗ್ತಾರೆ ಆಕ್ಸಲರೇಷನ್, ಯಾವ ಸೈನ್ ಅಪ್ಲೈ ಮಾಡ್ತೀರಾ, ಆಕ್ಸಿಲರೇಷನ್ ಯಾವಾಗಲೂ ಕೂಡ ಡ್ಯೂ ಟು ಗ್ರಾವಿಟಿ ಅಲ್ವಾ, ಅದು ಡೌನ್ವರ್ಡ್ ಆಗ್ತಾ ಇರುತ್ತೆ. ಸೊ ದಟ್ ಅದನ್ನ ನೆಗೆಟಿವ್ ತಗೊಳ್ಬೇಕು. ಬಾಲ್ ಏನೋ ಮೂವ್ ಆಗ್ತಾ ಇರೋದು ಅಪ್ ಸೈಡ್ ಹೋಗ್ತಾ ಇದೆ, ಬಟ್ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಗ್ರಾವಿಟಿ ಡೌನ್ವರ್ಡ್ ಇರೋ ಕಾರಣ ನೆಗೆಟಿವ್ ಸೈನ್ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಈಗ ಯಾವ್ದಾದ್ರು ಒಂದು ಬಾಡಿ ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್, ಹಾಗೆ ರೈಟ್ ಸೈಡ್ ಮೂವ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್. ಇಂಥ ಐಡಿಯಾಸ್ನ ನೀವು ಸ್ಪೆಸಿಫಿಕ್ ಆಗಿ CET ನೀಟ್ ಪ್ರಾಬ್ಲಮ್ಸ್ಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಬೇಕು ನೀವು ಇದನ್ನ. ಓಕೆ, ನೆಕ್ಸ್ಟ್ ಈಗ ಈ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಕೇಸಿಗೆ ಬಂದಾಗ, ಸಾರಿ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಕೇಸಿಗೆ ಬಂದಾಗ ಮೊದಲಿಗೆ v is equal to dx by dt, a is equal to dv by dt, ಇದೆಲ್ಲ ನಮ್ಗೆ ಗೊತ್ತಿರೋ ಫಾರ್ಮುಲಾನೇ. ಈಗ ನಾನು ಆಕ್ಸಲರೇಷನ್ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಪಕ್ಕದಲ್ಲಿ 1 ಇದೆ ಅಂತನಾ, ಸೊ ಆ 1 ಏನಂತ ಬರಿಬೋದು, dx by dx ಅಂತ ಬರಿಬೋದಾ. ಹಿಂಗ್ ಬರ್ದಿದ್ದಿಂದ ಏನು ಉಪಯೋಗ, ಈ dx ನು ಈ dt ನು ನಾನು ಶಫಲ್ ಮಾಡಿ ಬರಿತೀನಿ ಮುಂದೆ ಹಿಂದಕ್ಕಿಂತ. ಹಿಂಗ್ ಬರ್ದ್ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ನೋಡಿ dx by dt ಬಂದ್ಬಿಡಿದೆ. dx by dt ಏನ್ ಕೊಡತ್ತಪ್ಪ, ವೆಲಾಸಿಟಿ. ಪಕ್ಕದಲ್ಲಿ dv by dx ಹಂಗೆ ಬರ್ದಿದ್ದೀನಿ. ಸೊ ಆಕ್ಸಲರೇಷನ್ ನೀವು dv by dt ಅಂತಾನೆ ಬರಿಬೇಕು ಅಂತ ಅವಶ್ಯಕತೆ ಇಲ್ಲ, ಬದಲಿಗೆ v into dv by dx ಅಂತಾನೂ ಬರಿಬಹುದು. ಶಾರ್ಟ್ಕಟ್ ಫಾರ್ಮುಲಾ ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಈ ಮೇಲ್ಗಡೆ ಕೆಳಗಡೆ ಇರೋ ಈ ಫಾರ್ಮುಲಾಸ್ಗಳನ್ನ ಶಫಲ್ ಮಾಡಿ ಬರೆದ್ರೆ ಏನಾದರೂ ಬರುತ್ತಾ ಐಡಿಯಾ ನೋಡಿ. ಈ dt ಏನಿದೆ ಡಿನಾಮಿನೇಟರ್, ಇದನ್ನು ನ್ಯೂಮರೇಟರ್ಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಸೊ v into dt is equal to dx ಬಂದ್ಬಿಡತ್ತಾ. ಸೊ ಇದು ಅನದರ್ ಫಾರ್ಮುಲಾ.
ಇದೇ ಸೇಮ್ ಆಪರೇಷನ್ ಇದಕ್ಕೆ ಮಾಡಿದ್ರೆ ಡಿ ವಿ ಈಸ್ ಈಕ್ವಲ್ ಟು ಎ ಇಂಟು ಡಿ ಟಿ. ಸೊ ಇದನ್ನೇನೋ ಟ್ರೈ ಮಾಡಿದ್ವಿ. ಈಗ ಇದಕ್ಕೂ ಏನಾದ್ರು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ರೆ, ಸೊ ಈ ಡಿ ಎಕ್ಸ್ನ ಎ ಇಂಟು ಮಾಡಿದ್ರೆ, ಸೊ ಏನು ಬರುತ್ತೆ, ವಿ ಇಂಟು ಡಿ ವಿ ಇಸ್ ಈಕ್ವಲ್ ಟು ಎ ಇಂಟು ಡಿ ಎಕ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಸೊ ಇಲ್ಲಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ರಿಲೇಟಿವ್ ಮೋಷನ್. ನಾನು ಆಕ್ಚುಲಿ ಇಲ್ಲಿ ಒಂದು ಬಸ್ ಇಮೇಜ್ ಕೊಡಬೇಕಾಗಿತ್ತು, ಬಟ್ ಬಸ್ ನನ್ನಿಂದ ಚಿತ್ರ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ. ಸೊ ಇದು ಬಸ್ ಅಂತ ಊಹಿಸ್ಕೊಂಡು ಬೈಕ್ ಅನ್ನೋದ್ರೆ ಊಹಿಸ್ಕೊಳ್ಳಿ. ಸೊ ಈ ಬಸ್ ಒಳಗಡೆ ಸೇ 4 ಚೇರ್ ಇದೆ ಅಂತ ಇಟ್ಕೊಳ್ಳೋಣ. ನೀವು ನಿಮ್ಮ ಫ್ರೆಂಡ್ ಪಕ್ಕದಲ್ಲಿ ಕೂತಿದ್ದೀರಾ ಅಂತ ಇಟ್ಕೊಳ್ಳೋಣ, ಆಯ್ತಾ. ಹಿಂದ್ಗಡೆ ಇಬ್ರು ಕೂತಿದ್ದಾರೆ. ಈಗ ಈ ಬಸ್ ಮೂವ್ ಆಗ್ತಾ ಇದೆ ವಿತ್ ಸಮ್ ಯಾವುದೋ ಒಂದು ವೆಲಾಸಿಟಿ ವಿ. ಈಗ ನೀವು ಬಸ್ ಒಳಗಡೆ ಕೂತ್ಕೊಂಡಿದ್ರೆ ನಿಮ್ಮ ವೆಲಾಸಿಟಿ ನೀವು ವಿ ಎ, ನಿಮ್ಮ ಫ್ರೆಂಡ್ ವೆಲಾಸಿಟಿ ವಿ ಬಿ ಅಂತ ಇಟ್ಕೊಳ್ಳೋಣ. ಈಗ ನೀವು ನಿಮ್ಮ ಫ್ರೆಂಡ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ತಿರೋ ವೆಲಾಸಿಟಿ ವಿ ಎ ಬಿ, ಬಟ್ ನಿಮ್ಮ ಫ್ರೆಂಡ್ ಮೂವೇ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಕರೆಕ್ಟಾ? ಯಾಕಂಗ ಅನ್ಸುತ್ತೆ? ಬಿಕಾಸ್ ಯು ಪೀಪಲ್ ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಮತ್ತೆ ಸೇಮ್ ವೆಲಾಸಿಟಿ. ಸೊ ನಿಮ್ಮಿಬ್ರು ವೆಲಾಸಿಟಿನೂ ಕ್ಯಾನ್ಸಲ್ ಆಗಿ ನಿಮ್ಮ ಅಬ್ಸರ್ವೇಷನ್ ವೆಲಾಸಿಟಿ ಬಿಕಮ್ಸ್ 0. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಯಾವಾಗ ಸೇಮ್ ಡೈರೆಕ್ಷನ್ ಇದ್ದಾಗ. ಸೊ ಸೇಮ್ ಡೈರೆಕ್ಷನ್ ಇದ್ದಾಗ ಈ ರೀತಿ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇದನ್ನ ಇನ್ನು ಬೇರೆ ಏನಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದಾ ಅಂದ್ರೆ, ಈಗ ವಿ ಎ ಬಿ ನಿಮ್ಮ ಕಡೆಯಿಂದ ಇಲ್ಲಿಗೆ ನೋಡ್ತಾ ಇರೋದು. ಸೊ ಇದನ್ನ ರಿಟರ್ನ್ ನೋಡೋದಾದ್ರೆ ವಿ ಬಿ ಎ ಮಾಡೋದಾದ್ರೆ ಮೈನಸ್ ಆಫ್ ವಿ ಬಿ ಎ ಆಗುತ್ತೆ. ಓಕೆನಾ? ಈ ಮೈನಸ್ ಏನು ಚೇಂಜ್ ಆಯಿತು? ಯಾಕಂದ್ರೆ ವೆಲಾಸಿಟಿ ಡೈರೆಕ್ಷನ್ ರಿವರ್ಸ್ ಆಗಿದೆ, ಹಾಗಾಗಿ. ನೆಕ್ಸ್ಟ್ ಇದೇ ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೇಮ್ ಡೈರೆಕ್ಷನ್ ಏನಾದರೂ ಬಾಡಿ ಮೂವ್ ಆಗ್ತಾ ಇದ್ರೆ ಆಕ್ಸಲರೇಷನ್ಗಳು ಸಬ್ಟ್ರಾಕ್ಟ್ ಆಗ್ತವೆ, ಅಂಡ್ ಮೆಷರ್ಮೆಂಟ್ ಆಫ್ ದ ಆಕ್ಸಲರೇಷನ್ ಡೈರೆಕ್ಷನ್ ಕೂಡ ಮ್ಯಾಟರ್ಸ್ ಅ ಲಾಟ್. ಮುಂದಕ್ಕೆ ಸೊ ಹೀಗೆ ನಾವು ನೋಡ್ಬೇಕಾದ್ರೆ ಈಗ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಬಸ್ ಒಂದಿದೆ, ಓಕೆ, ಆಪೋಸಿಟ್ ಬಸ್ ಅಲ್ಲಿ ಇನ್ನೊಬ್ರು ಇದ್ದಾರೆ. ಸೊ ನಾನು ಈಗ ಇವ್ರನ್ನ ನೋಡ್ತಾ ಇದ್ದೀನಿ. ಈಗ ನಾವು ಈ ಡೈರೆಕ್ಷನ್ ಹೋಗ್ತಾ ಇದೀವಿ, ಇವರು ಈ ಡೈರೆಕ್ಷನ್ ಹೋಗ್ತಾ ಇದ್ದಾರೆ. ಸೊ ಹಿಂಗೆ ಹೋಗ್ಬೇಕಾದ್ರೆ ನಮಗೆ ಅವ್ರು ಹೋಗುವಂತ ವೆಲಾಸಿಟಿ ಎಷ್ಟು ಕಾಣಿಸುತ್ತೆ? ದಟ್ ಈಸ್ ವಾಟ್ ವಿ ಎ ಬಿ. ಇವಾಗ ನೋಡಿ, ಇವರು ನಮಗೆ ಆಪೋಸಿಟ್ ಅಲ್ಲಿ ಬರ್ತಾ ಇದಾರಲ್ವಾ. ಸೊ ಆಪೋಸಿಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದ ತಕ್ಷಣ ಏನಾಗುತ್ತೆ, ವೆಲಾಸಿಟಿ ಇದರ ಡೈರೆಕ್ಷನ್ ರಿವರ್ಸ್ ಆಗೋಗ್ಬಿಡಿದೆ. ರಿವರ್ಸ್ ಆದಾಗ ಏನ್ ಮಾಡ್ತೀವಿ ನಾವು? ಮೈನಸ್ ಸೈನ್ ಬಳಸ್ತೀವಿ. ಕರೆಕ್ಟಾ? ಸೊ ಆಲ್ರೆಡಿ ಮೈನಸ್ ಇತ್ತು, ಮೈನಸ್ ಇಂಟು ಮೈನಸ್ ಗಿವ್ಸ್ ಪ್ಲಸ್. ಓಕೆ, ಅಂಡ್ ಸಿಮಿಲರ್ಲಿ ಆಕ್ಸಲರೇಷನ್ ಕೇಸಿಗೆ ಬಂದಾಗಲೂ ಕೂಡ ಪ್ಲಸ್. ಸೊ ಇದಿಷ್ಟು ನೆನ್ಪಿಟ್ಕೊಳ್ಬೇಕಾಗತ್ತೆ. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಬೋನಸ್ ಪಾಯಿಂಟ್ಸ್. ಓಕೆ, ಟೈಮ್ ಫಾರ್ ಬೋನಸ್ ಪಾಯಿಂಟ್ಸ್. ಫಸ್ಟ್ ಬೋನಸ್ ಪಾಯಿಂಟ್, ಫಾರ್ ಒನ್ ಡೈಮೆನ್ಷನಲ್ ಕೇಸ್ಗಾದ್ರೆ ಹೇಗೆ ಅಂತ ಹೇಳಿ. ಸೊ ಮೊದಲಿಗೆ ಒನ್ ಡೈಮೆನ್ಷನಲ್ ಕೇಸ್ನಲ್ಲಿ ಆಕ್ಸಲರೇಷನ್ಗೂ ವೆಲಾಸಿಟಿಗೆ ನಡುವೆ ಒಂದು ವೇಳೆ ಏನಾದರೂ 0 ಡಿಗ್ರಿ ಅಂದ್ರೆ ಏನರ್ಥ, ವೆಲಾಸಿಟಿನೂ ಆಕ್ಸಲರೇಷನ್ ಸೇಮ್ ಡೈರೆಕ್ಷನ್ ಇರಬೇಕು. ಹಂಗಾದ್ರೆ ಆಕ್ಸಲರೇಷನ್ ವಿಲ್ ಬಿ ಪಾಸಿಟಿವ್. ಸಿಮಿಲರ್ಲಿ ಆಕ್ಸಲರೇಷನ್ ವೆಲಾಸಿಟಿ ಏನಾದರೂ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಒಂದಕ್ಕೊಂದು ಡೆಡ್ಲಿ ಅಪೋಸಿಟ್ ಡೈರೆಕ್ಷನ್ ಇದ್ರೆ ಅದ್ರ ನಡುವಿನ ಆಂಗಲ್ 180 ಡಿಗ್ರಿ ಆಗೋಗ್ಬಿಡುತ್ತೆ. ಹಾಗಾದ್ರೆ ನಾನೇನು ಯೂಸ್ ಮಾಡಬೇಕು? ಆಕ್ಸಲರೇಷನ್ ಇಸ್ ನೆಗೆಟಿವ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕೇಸ್ಗೆ ಬಂದಾಗ nth ಸೆಕೆಂಡ್ ಅಲ್ಲಿ ಅಂದ್ರೆ ಅರ್ಥ ಏನು? ಒಂದು 5ನೇ ಸೆಕೆಂಡು 6ನೇ ಸೆಕೆಂಡು ಅಂದ್ರೆ ಅರ್ಥ ಏನು? ಬಾಡಿ ಆಲ್ರೆಡಿ ಟ್ರಾವೆಲ್ ಆಗ್ತಾ ಇದೆ. 0th ಸೆಕೆಂಡ್ ಇಂದಾನೆ ಬಾಡಿ ಶುರು ಮಾಡ್ಬಿಟ್ಟಿದೆ ಟ್ರಾವೆಲ್ ಮಾಡೋದಕ್ಕೆ. ಹಿಂಗ ಶುರುವಾಗಿ ಮೂವ್ ಆಗ್ತಾ ಇರೋ ಒಂದು ಬಾಡಿಗೆ nth ಸೆಕೆಂಡ್ ಅಂದ್ರೆ 3rd ಸೆಕೆಂಡ್ ಅಲ್ಲಿ ಎಷ್ಟು ದೂರ ನೀನು ಟ್ರಾವೆಲ್ ಮಾಡಿದೆಪ್ಪ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ Sn is equal to u plus half a into 2n minus 1. u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, a ಅಂದ್ರೆ ಆಕ್ಸಲರೇಷನ್, n ಅಂತ ಹೇಳಿದ್ರೆ nth ಸೆಕೆಂಡ್. ಯಾವ ಸೆಕೆಂಡ್ ನೀವು ಡಿನೋಟ್ ಮಾಡ್ತೀರಾ? ಯಾವುದು 3rd ಸೆಕೆಂಡಾ, 4th ಸೆಕೆಂಡಾ, ಅಥವಾ nth ಅಂದ್ರೆ 100th ಸೆಕೆಂಡ್ ಅಥವಾ 1000ದ ಸೆಕೆಂಡಾ? ಸೊ ಹಾಗೆ. ನೆಕ್ಸ್ಟ್ ಮತ್ತೆ ಯಾವಾಗ ಬಾಡಿ ಆಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಇದೆಯೋ ಅವಾಗ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟೈಮ್ ಒಂದಕ್ಕೊಂದು ಹೀಗೆ ಸ್ಕ್ವೇರ್ಡ್ ಆಗಿ ಪ್ರಪೋರ್ಷನಲ್ ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟು ಎಕ್ಸ್ ನ ಟಿ ಸ್ಕ್ವೇರ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ದಟ್ ನಮಗೆ ಎಕ್ಸ್ ಟಿ ಗ್ರಾಫ್ ಹಾಕಿದ್ರೆ ಒಂದು ಪ್ಯಾರಾಬೋಲಿಕ್ ಗ್ರಾಫ್ ಬಂದ್ಬಿಡುತ್ತೆ ಹಿಂದ್ಗಡೆ ನಾವು ನೋಡ್ದಂಗೆ. ಸೊ ನೆಕ್ಸ್ಟ್, ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಬಾಡಿ ಇನ್ ಸಕ್ಸೆಸಿವ್ ಸೆಕೆಂಡ್ಸ್ ವಿಲ್ ಬಿ ಇನ್ ದ ರೇಷಿಯೋ ಆಫ್ ಆಡ್ ನಂಬರ್ಸ್. ಡಿಸ್ಪ್ಲೇಸ್ಮೆಂಟ್ ಯಾವಾಗ
ಒಂದು ಬಾಡಿ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಆಗಿ ಹೋಗ್ತಾ ಇದೆ. ಯಾವಾಗ ಫ್ರೀ ಫಾಲ್ ಕೇಸಿಗೆ ನೋಡ್ಬೋದು, ಮೇಲ್ಗಡೆ ಒಂದು ಕಲ್ಲು ಬಿಟ್ಟೆ ಅದೀಗ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಬಾಡಿ ಆಗಿರುತ್ತೆ. ಹಂಗೆ ಹೋಗ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟು, ಓಕೆನಾ. ಈಗ ಯಾರೋ ಒಬ್ರು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಅಂತ ಇಟ್ಕೋಣ, ಯಾವುದೋ ಒಂದು ಬುರ್ಜ್ ಖಲೀಫಾ ಅನ್ನೋ ಥರ ತುಂಬ ದೊಡ್ಡ ಟಾಪ್ ಮೋಸ್ಟ್ ಬಿಲ್ಡಿಂಗ್ ಇಂದ ಬೀಳ್ತಾ ಇದ್ದಾರೆ. ಹಂಗೆ ಬೀಳ್ಬೇಕಾದ್ರೆ ಅವರು ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಬಾಡಿ. ಹಾಗಾದ್ರೆ ಅವ್ರು ಪ್ರತಿ ಸೆಕೆಂಡ್ಗೂ ಎಷ್ಟೆಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತ ಕೇಳಿದ್ರೆ, ಫಸ್ಟ್ ಸೆಕೆಂಡ್ಗೆ ಎಷ್ಟು, ಸೆಕೆಂಡ್ ಸೆಕೆಂಡ್ಗೆ ಎಷ್ಟು, ಥರ್ಡ್ ಸೆಕೆಂಡ್ಗೆ ಎಷ್ಟು, ಇದನ್ನ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. ಅವೆಲ್ಲವೂ ಕೂಡ ಆಡ್ ನಂಬರ್ಸ್ ಆಗಿರುತ್ತೆ. ಹೇಗೆ, ಫಸ್ಟ್ ಸೆಕೆಂಡ್ಗೆ ಸಪೋಸ್ 1 ಆಗಿದ್ರೆ ಸೆಕೆಂಡ್ ಸೆಕೆಂಡ್ಗೆ ಅವು 3 ಟೈಮ್ಸ್ ಆಗೋಗ್ಬಿಡುತ್ತೆ, ಥರ್ಡ್ ಸೆಕೆಂಡ್ಗಾದ್ರೆ 5 ಟೈಮ್ಸ್ ಆಗೋಗ್ಬಿಡುತ್ತೆ. ಹೀಗೆ ಆಡ್ ನಂಬರ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಪಾಯಿಂಟ್ಸ್ಗಳಿಗೆ ಹೋಗೋಣ. ನೆಕ್ಸ್ಟ್ ಸ್ಪೆಸಿಫಿಕ್ ಕೇಸು, ವೆನ್ ಪಾರ್ಟಿಕಲ್ ಕವರ್ಸ್ 1/3 ಡಿಸ್ಟೆನ್ಸ್ ವಿತ್ v1 ಸ್ಪೀಡ್, next 1/3 distance at v2 speed and last 1/3 speed at v3 speed, then ಏನ್ ಹೇಳ್ತಾ ಇದ್ದಾರೆ, ಸಪೋಸ್ 1 ಕಿಲೋಮೀಟರ್ ದೂರ ಇದೆ, ದೂರ, ಓಕೆನಾ. 1 ಕಿಲೋಮೀಟರ್ನ ಮೊದಲ 1/3 ಭಾಗ ಅಷ್ಟು ದೂರವನ್ನ v1 ಸ್ಪೀಡಲ್ಲಿ ಹೋಗಿದೆ. ನೆಕ್ಸ್ಟ್ 1/3 ಒಂದು ಭಾಗನ v2 ಸ್ಪೀಡ್ನಲ್ಲಿ ಹೋಗ್ತಾ ಇದೆ. ಹಾಗೆ ಕೊನೆ 1/3 ಭಾಗನ v3 ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಇದು ನಿಮ್ಗೆ ಇನ್ನು ಕಾನ್ಸೆಪ್ಟ್ ಕ್ಲಾರಿಟಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು 3 ಕಿಲೋಮೀಟರ್ ದೂರ ಇದೆ ಅಂತ ಇಟ್ಕೊಳ್ಳೋಣ. ಈಗ ಅದರಲ್ಲಿ 3 ಕಿಲೋಮೀಟರ್ 1/3 ಭಾಗ ಎಷ್ಟು ಬರುತ್ತೆ, 1 ಕಿಲೋಮೀಟರ್ಗಳು, ಕರೆಕ್ಟಾ. ಸೊ ಫಸ್ಟ್ 1 ಕಿಲೋಮೀಟರ್ v1 ಸ್ಪೀಡು, ಸೆಕೆಂಡ್ 1 ಕಿಲೋಮೀಟರ್ v2 ಸ್ಪೀಡು, ಥರ್ಡ್ 1 ಕಿಲೋಮೀಟರ್ v3 ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಆವ್ರೇಜ್ ಸ್ಪೀಡ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 3 times 3 v1 into v2 into v3. ನೋಡಿ ಇಲ್ಲಿ ಈ ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಳೋದು, ಫಸ್ಟ್ v1 into v2 ಇದೆ, ಇಲ್ಲಿ v3 ಇಲ್ಲ. ನೆಕ್ಸ್ಟ್ v1 into v3 ಇದೆ, v2 ಇಲ್ಲ. ನೆಕ್ಸ್ಟ್ v2 into v3 ಇದೆ, v1 ಇಲ್ಲ. ಓಕೆನಾ. ಸೊ ಈ ಮೂರು ನಾವು ಒಂದಿಲ್ದಿರಂಗೆ ಎರಡು ಟರ್ಮ್ನೇ ಆಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್, ಈಗ ಒಂದು ಬಾಲ್ is dropped from a building of a height and it reaches after t seconds on earth. ಈಗ ಯಾವುದೋ ಒಂದು ಬಾಲ್ನ ಬಿಡ್ತಾ ಇದೀವಿ ಒಂದು ಸರ್ಟನ್ ಹೈಟ್ ಇರೋ ಬಿಲ್ಡಿಂಗ್ ಮೇಲಿಂದ, ಅದು ಒಂದು ಟಿ ಟೈಮ್ ನಲ್ಲಿ ಅರ್ತ್ ಸರ್ಫೇಸ್ ನ ರೀಚ್ ಆಗ್ತಾ ಇದೆ, ಯಾವುದೋ ಒಂದು ಟೈಮ್ ಅಲ್ಲಿ ರೀಚ್ ಆಗ್ತಾ ಇದೆ ಅಂತ ಇಟ್ಕೋಣ. ಈಗ ಸೇಮ್ ಹೈಟ್ ಇಂದ ನಾವು 2 ಬಾಲ್ನ ಥ್ರೋ ಮಾಡ್ತಾ ಇದೀವಿ. ಹಿಂಗೆ 2 ಬಾಲ್ ಥ್ರೋ ಮಾಡ್ಬೇಕಾದ್ರೆ ಯಾವ ತರ ಥ್ರೋ ಮಾಡ್ತಾ ಇದೀವಿ, ಒನ್ ಈಸ್ ಅಪ್ವರ್ಡ್ ಅನದರ್ ಈಸ್ ಡೌನ್ವರ್ಡ್. ಒಂದು ಬಾಲ್ ಮೇಲಕ್ಕೂ ಇನ್ನೊಂದು ಬಾಲ್ನ ಕೆಳಕ್ಕೂ ಹಿಂಗೆ ಎಸಿತಾ ಇದೀವಿ. ಹಂಗೆ ಎಸಿಬೇಕಾದ್ರೆ ಅವುಗಳ ಇನಿಷಿಯಲ್ ವೆಲಾಸಿಟಿ ಸೇಮ್ ಇದೆ ಅಂತ ಇಟ್ಕೊಳ್ಬೇಕು. ದೆನ್ ಅವುಗಳು ರೀಚ್ ಆಗೋ ಟೈಮು ಅಪ್ವರ್ಡ್ ಎಸ್ತಿದ್ದು ಡೌನ್ವರ್ಡ್ ಎಸ್ತಿದ್ದು, ಅವುಗಳ ರೀಚ್ ಆಗೋ ಭೂಮಿನ ರೀಚ್ ಆಗೋ ಸರ್ಫೇಸ್ನ ರೀಚ್ ಆಗೋ ಟೈಮು t1 and t2. ಹಾಗಿದ್ರೆ ಈ ಟೈಮ್ಗೂ ಈ t1ಗೂ t2ಗೂ ಇರುವಂತ ರಿಲೇಷನ್ ಏನು ಅಂತ ಹೇಳಿ, ಇರೋ ಫಾರ್ಮುಲಾ ಏನು, t is equal to square root of t1 into t2. ಇಂಥ ಕೇಸ್ ಎಲ್ಲಿಗೆ ಯೂಸ್ ಆಗುತ್ತೆ ಈ ಐಡಿಯಾ ಅಂತ ಹೇಳಿದ್ರೆ, ಸೊ ಈಗ ಒಂದು ಪ್ರಾಬ್ಲಮ್ ಕೊಡ್ತಾ ಇದೆ. ಈಗ ಫಸ್ಟ್ ನೀವು ಒಂದು ಬಾಲ್ನ ಎಸ್ತಿಲಿಲ್ಲ, ಕೈ ಜಾರಿ ಬಿದ್ಬಿಡಿದೆ ಯಾವುದೋ ಒಂದು ಹೈಟ್ ಇಂದ. ಸೊ ಅದು ಯಾವುದೋ ಒಂದು 10 ಸೆಕೆಂಡ್ ಅಲ್ಲಿ ರೀಚ್ ಆಗಿದೆ. ಈಗ ಇನ್ನೊಂದ್ಸಲ ನೀವು ಆ ಬಾಲ್ನ ಮೇಲಕ್ಕೆ ಎಸಿತೀರಾ, ಆ ಹೈಟ್ ಇಂದಾನೆ ಮೇಲಕ್ಕೆ ಎಸಿತೀರಾ. ಹಂಗೆ ಎಸ್ದಾಗ ಅದು ಭೂಮಿನ ಸರ್ಫೇಸ್ ನ ರೀಚ್ ಆಗೋದಕ್ಕೆ ತಗೊಂಡಿದ್ದ ಟೈಮು 8 ಸೆಕೆಂಡು. ಹಾಗಾದ್ರೆ ನೀವು ಅದೇ ಬಾಲ್ನ ಭೂಮಿನ ನೋಡ್ಕೊಂಡು ಎಸಿದ್ರೆ ಅದು ಎಷ್ಟು ಟೈಮಲ್ಲಿ ರೀಚ್ ಆಗುತ್ತೆ, ಹೇಗಪ್ಪ ಇದು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ನೋಡಿ ಇದು ಅಪ್ವರ್ಡ್ ಟೈಮ್ ಅಂತ ಇಟ್ಕೊಳ್ಳೋಣ. ಬಾಲ್ನ ಮೇಲಕ್ಕೆ ಎಸಿ ಅದು ಕೆಳಗೆ ಬೀಳೋಂಥ ಟೈಮು, ಇದು ನ್ಯಾಚುರಲ್ ಆಗಿ ನಿಮ್ಮ ಕೈ ಜಾರಿ ಬೀಳೋಂಥ ಟೈಮು. ಹಾಗಾದ್ರೆ ಇದು ಆ ಡೌನ್ವರ್ಡ್ಗೆ ನೀವು ಫೋರ್ಸ್ಫುಲ್ ಆಗಿ ಎಸ್ದಾಗ ಬಂದಿದ್ದಂಥ ಟೈಮ್. ಸೊ ಈ ಒಂದು ಫಾರ್ಮುಲಾ ಇದ್ರೆ ಸಾಕು, ನಿಮ್ಮಿಂದ ಆ ಟಿಪಿಕಲ್ ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ಇಂಥ ಕ್ವಶನ್ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ JW ಮೇನ್ಸ್ ಮತ್ತೆ ನೀಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನಿಮ್ಗೆ ಅರ್ಥ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಡೀಟೇಲ್ಡ್ ಆಗಿ ಯಾವ್ದಾದ್ರು ಕಾನ್ಸೆಪ್ಟ್ ನಿಮ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್.